ನಮಸ್ಕಾರ. ಕತೆ ಕೇಳಿ ಸರಣಿಯಲ್ಲಿ ಇಂದಿನ ಕತೆ ಸಿಂಪಿಗ ಹಾಗೂ ನೇಕಾರ ಅಂತ ಹೇಳಿ. ಒಂದು ಊರಲ್ಲಿ ಒಬ್ಬ ಸಿಂಪಿಗ ಅಂದ್ರೆ ದರ್ಜಿ, ಮತ್ತೆ ಒಬ್ಬ ನೇಕಾರ ಅಂದ್ರೆ ನೇಯುವವನು. ಇವರಿಬ್ರು ತುಂಬಾ ಸ್ನೇಹಿತರಾಗಿದ್ರಂತೆ. ಹೀಗಿರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಬೇಜಾರಾಯ್ತು. ಒಂದು ಪ್ರಪಂಚ ಪರ್ಯಟನೆ ಮಾಡಿ ಬರೋಣ ಅಂತೇಳಿ ಅವರು ಹೊರಟ್ರಂತೆ. ಸ್ವಲ್ಪ ದೂರ ಹೋಗಿ ಒಂದು ಕಾಡು ಬಂದಾಗ ಏನಾಯ್ತು, ಇವನಿದಾನಲ್ಲ ನೇಕಾರ, ಅವನ್ ಹೆಂಡತಿ ಮಕ್ಳೆಲ್ಲ ಅವನಿಗೆ ನೆನ್ಪಾಗೋಯ್ತು. ಅವನಂದ, ನಾನ್ ಬರಲ್ಲಪ್ಪ ನಿನ್ನ ಪ್ರಪಂಚ ಪರ್ಯಟನೆಗೆ, ನಾ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟೋದ. ಈಗ ಸಿಂಪಿಗ ಏನ್ ಮಾಡಿದ, ರಾತ್ರಿ ಆಗ್ತಾ ಬಂತು, ನಾವೆಲ್ಲ ಮಲ್ಕೋಬೇಕಲ್ಲ, ಏನ್ ಮಾಡೋದು ಅಂತ ಹೇಳಿ ಒಂದ್ ಮರ ಹತ್ತಿದ್ರೆ ಒಳ್ಳೇದು, ಪ್ರಾಣಿ ಕಾಟ ಇರಲ್ಲ ಅಂತ ಹೇಳಿ ಮರ ಹತ್ತುತ್ತಾನೆ ಮರ ಬೆಳೀತಾ ಇದೆ. ಇದೇನಪ್ಪ ಕತೆ ಅಂದಾಗ ಒಂದ್ ದೊಡ್ಡ ಜಾಗ ಸಿಕ್ಕಿತ್ತು ಮರದಲ್ಲಿ. ಅದ್ರಲ್ಲಿ ಕೂತ್ಕೊಂಡು ಆರಾಮ ಮಾಡ್ತಾ ಇದ್ದ. ಅಲ್ಲೊಂದು ಸಣ್ಣ ಕುಟೀರದ ಹಾಗಿತ್ತು ಆ ಮರದ ಮೇಲೆ. ಅಲ್ಲಿಂದ ಒಂದು ಕೋರೆ ಇರುವಂತ ಪಿಶಾಚಿ ಬಂತು. ಆ ಪಿಶಾಚಿ ಗ್ರರ್ ಅನ್ಕೊಂಡ್ ಬರುವಾಗ ಸ್ವಲ್ಪ ಇವನಿಗೆ ಎದೆ ಡಬಾ 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 ಅಂತು. ಆದ್ರೆ ಅವನೇನ್ ಹೆದರ್ಕೊಳ್ಳಿಲ್ಲ. ಹೊರಗಡೆಯಿಂದ ಬಾ ಪಿಶಾಚಿ, ಕತ್ರಿ ತೋರಿಸ್ಬಿಟ್ಟು ನನಗ್ ಬೇಕಾದಷ್ಟು ಚರ್ಮನ ನಿನ್ನಿಂದ ಕಿತ್ಕೊಳ್ತೇನೆ ಅಂತ ಹೇಳಿದ. ಈ ಪಿಶಾಚಿಗೆ ಹೆದರಿಕೆ ಆಯ್ತು. ಏನ್ ಮಾಡಿತು, ಅಯ್ಯೋ ನನ್ ಚರ್ಮ ಕಿತ್ಕೊಳ್ಳೋದ್ ಬೇಡ, ನೀರ್ ಕೋಟ್ ಹೊಲಿಯೋದು ಬೇಡ, ನಾನ್ ನಿಂಗ್ ಚಿನ್ನ ಕೊಡ್ತೇನೆ ಒಂದು ಚೀಲ ತುಂಬಾ ಅಂತ ಹೇಳಿ, ತಗೊಂಡ್ ಬಾ ಅಂತ ಹೇಳಿದ. ಅದು ಒಂದು ಮೂಟೆ ಚಿನ್ನ ತಂದು ಇವನ್ ಮುಂದೆ ಸುರಿತು. ಇನ್ನಿಗ್ ತುಂಬಾ ಖುಷಿ ಆಗೋಯ್ತು. ಅವನ್ ಅದನ್ನ ತಗೊಂಡ್ ಮನೆಗೆ ಹೋಗಿ ಅಲ್ಲಿ ಹೇಳಿದ ನೇಕಾರಂಗೆ, ನೋಡು ನಂಗೆ ಒಂದು ಮೂಟೆ ಚಿನ್ನ ಸಿಕ್ತು, ನೀನು ಬಾ ಹೋಗೋಣ ಅಂತೇಳಿ. ಸ್ವಲ್ಪ ದಿನ ಆದ್ಮೇಲೆ ಅವನ್ ಬಂದಾಗ ಏನಾಯ್ತು, ಅಲ್ಲಿ ಇಬ್ರು ಒಟ್ಟಿಗೆ ಹೋಗಿ ಇವ್ರ ಪ್ರಯಾಣ ಅದೇ ಮರದ ಹತ್ರ ಬಂತು. ಅದೇ ಮರದ ಹತ್ರ ಬಂದಾಗ ಒಂದಿಷ್ಟು ಪಿಶಾಚಿಗಳು ಅಲ್ಲಿ ಕೂತ್ಕೊಂಡಿದ್ದೆವು. ಇವನು ಏನ್ ಮಾಡಿದ, ಹೊಲಿಯೋನು ದರ್ಜಿ ಆ ಕತ್ರಿ ತೋರಿಸಿದ ತಕ್ಷಣ ಎಲ್ಲ ಪಿಶಾಚಿಗಳು ಮಾಯ. ಇವ್ರು ಮತ್ತೆ ನೋಡ್ತಾರೆ, ಅಲ್ಲಿ ದದಬದ ಅಂತೇಳಿ ಎಲ್ಲಾ ಚಿನ್ನದ ಮೂಟೆಗಳು ಸುರಿತಾ ಇದ್ದಾವೆ. ಎಲ್ಲಾ ಚಿನ್ನದ ಮೂಟೆನ ಗೋರ್ಕೊಂಡ್ರು, ಕಟ್ಕೊಂಡ್ರು, ಹಾಗೆ ಮನೆಗೆ ಹೋದ್ರು. ಇದೇ ಕತೆ. ನಿಮ್ಗೆ ಉಪಾಯದಲ್ಲಿ ಏನ್ ಬೇಕಾದ್ರೂ ಗೆಲ್ಬಹುದು ಅಂತ. ಕತೆ ಹೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.